ಖಾಲಿ ಆಗಿದೆ ನೋಡಿ. ಎಲ್ರಿಗೂ ನಮಸ್ಕಾರ. ತರೀಕೆರೆ ಬೈಪಾಸಲ್ಲಿ ಇದ್ದೀನಿ. ಇಲ್ಲಿಂದ 12 ಕಿಲೋಮೀಟರ್ ಆಗುತ್ತೆ ಬೆಡ್ತಾವರೆ ಕೆರೆ. ಅಪ್ಪರ್ ಭದ್ರಾ ಪಂಪ್ ಹೌಸ್ ನಂಬರ್ 2 ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ. ಅಲ್ಲಿ ಕಾಣ್ತಿದೆಯಲ್ಲ ಅದೇ ಪಂಪ್ ಹೌಸ್ ನಂಬರ್ 2 ಬೆಡ್ತಾವರೆ ಕೆರೆಯಲ್ಲಿ ಇರ್ತಕ್ಕಂತಹ 2ನೇ ಪಂಪ್ ಹೌಸ್. ಇದು ಶಾಂತಿಪುರದಲ್ಲಿ ಇರ್ತಕ್ಕಂಥದ್ದು 1ನೇ ಪಂಪ್ ಹೌಸ್, ಇದು 2ನೇ ಪಂಪ್ ಹೌಸ್. ನೋಡಿ, ಶಾಂತಿಪುರದಲ್ಲಿ ಬಂದಂಥ ನೀರು ಇಲ್ಲಿ ಬಂದು ನಿಂತ್ಕೊಳುತ್ತೆ. ಇಲ್ಲಿ 2ನೇ ಪಂಪ್ ಹೌಸ್, ಇಲ್ಲಿಂದ ಮೇಲೆ ಡಂಪ್ ಮಾಡ್ತಾರೆ ನೋಡಿ. ಇಲ್ಲಿ ಚಾನಲ್ ನಿಂತಿರೋ ನೀರು ಸುಮಾರು 30 ಕಿಲೋಮೀಟರ್ ದೂರದಿಂದ ಬಂದಿದೆ, ಅಂದರೆ ಶಾಂತಿಪುರ ಪಂಪ್ ಹೌಸ್ ನಂಬರ್ 1ಇಂದ. ಚಾನಲ್ ನೋಡಿ, ಬರೀ ನೀರೇ ಬಂದಿಲ್ಲ, ನೀರಿನ ಜೊತೆಗೆ ಪ್ಲಾಸ್ಟಿಕ್ ಬಾಟ್ಲಿಗಳು ಮತ್ತು ಮನೆಗೆ ಮಾಡಿಸಿದ ಕಟ್ಲೆಕಾಯಿನೆಲ್ಲ ಇಲ್ಲಿ ನೀರಲ್ಲಿ ಬಿಟ್ಟಿದ್ದಾರೆ. ನೋಡಿ ಎಷ್ಟು ಗುಡ್ಡೆ ಆಗಿದೆ ನೋಡಿ, ಇಲ್ಲಿ ಕಾಣ್ತಾ ಇದೆ. ಪಂಪ್ ಹೌಸ್ 1ರಲ್ಲಿ ಹೂವಿನ ಗಿಡ ಯಾರು ಬೆಳೆದಿರಲಿಲ್ಲ, ಬಟ್ ಪಂಪ್ ಹೌಸ್ 2 ಅಲ್ಲಿ ನೋಡಿ ಇಲ್ಲಿ ಹೂವಿನ ಗಿಡ ಎಲ್ಲ ಬೆಳೆದಿದ್ದಾರೆ. ಪೂಜೆಗೆ ಹೂವಾಗಲಿ ಅಂತ ಬೆಳೆದಿದ್ದಾರೆ ಅಂತ ಕಾಣುತ್ತೆ. ಪಂಪ್ ಹೌಸ್ ತುಂಬ ಸೈಲೆಂಟ್ ಆಗಿತ್ತು, ಜನರ ಸೌಂಡೇ ಇಲ್ಲದೆ. ಆದರೆ 2 ಇಟಾಚಿ ಮಾತ್ರ ತುಂಬ ಸೌಂಡ್ ಮಾಡ್ತಿತ್ತು. ಹತ್ರ ಹೋಗಿ ನೋಡಿದ್ರೆ ಕಲ್ಲು ನೋಡಿತಾ ಕೂತಿದ್ದಾರೆ ಅವರು. ವಿಶ್ವೇಶ್ವರಯ್ಯ ಜಲ ನಿಗಮಕ್ಕೆ ಇಲ್ಲಿಂದನೇ ನೋಡಿ 11K ಪವರ್ ಸಪ್ಲೈ ಆಗೋದು. ಉಪಕೇಂದ್ರ ಬೆಟ್ಟದಾವರೆ ಕೆರೆ. ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ರಿಪೋರ್ಟ್ ನೋಡಿದಾಗ 700 ಕ್ಯೂಸೆಕ್ಸ್ ನೀರು ಅಪ್ಪರ್ ಭದ್ರಾಗೆ ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಬಟ್ ಇಲ್ಲಿ ಬಂದು ನೋಡಿದಾಗ ನೋಡಿ ಏನಾಗಿದೆ ನೋಡಿ, ಇಲ್ಲಿ ನೀವೇ ನೋಡಿ, ಖಾಲಿ ಆಗಿದೆ ನೋಡಿ. ನೀರು ನೋಡೋಕ್ಕೆ 3 ಜನ ಫ್ರೆಂಡ್ಸ್ ಬಂದಿದ್ದಾರೆ. ಅವ್ರು ಏನು ಮಾತಾಡ್ತಿದ್ದಾರೆ ಗೊತ್ತಾ? ಮಗ 3 ದಿನದ ಮುಂಚೆ ನೀರು ಬರ್ತಿತ್ತಲ್ಲೋ, ಇವತ್ತೇನು ಹಿಂಗೆ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ನೋಡಿ. ಫುಲ್ ಬ್ಯಾಡ್ ಲ್ಯಾಕ್. ಅಲ್ಲಿಂದ ಬಂದು ವೇಸ್ಟ್ ಆಗೋಯ್ತು ಇವತ್ತು. ಬಂದಿರೋದಂತೂ ವೇಸ್ಟ್ ಆಗಬಾರ್ದು. ಸೆಲ್ಫಿ ತಗೊಂಡು ವಾಟ್ಸಪ್ಪಲ್ಲಿ ಸ್ಟೇಟಸಲ್ಲಿ ಹಾಕಿದ್ದೆ ಒಂದು ಲಾಭ. ಒಂದು ತಿಂಗಳಿಂದ ನೀರು ಹೊಡಿತಾ ಇದ್ರು, ಇವತ್ತು ಬೆಳಗ್ಗೆನೆ ಆಫ್ ಮಾಡಿದಾರಂತೆ. ಕಡೂರಲ್ಲಿ ಮಳೆ ಜಾಸ್ತಿಯಾಗಿ ಈ ನೀರು ಹೊಲಕ್ಕೆ ಹೋಗುತ್ತಂತ ರೈತರು ಕೂಗಾಡ್ತಾರಂತ ಆಫ್ ಮಾಡಿದ್ದಾರೆ. ಪಂಪ್ ಹೌಸ್ 1ಗಿಂತ ಮುಂಚೆ ಬರೋ ನೀರನ್ನ ಹಳ್ಳಕ್ಕೊಂದು ಡೋರ್ ಕೊಟ್ಟಿದ್ದಾರೆ. ಬರೋ ನೀರನ್ನ ಅಲ್ಲಿ ಬಿಟ್ಟಿರ್ಬೋದು. ಅವತ್ತು ಬಂದು ನೀರು ನೋಡೋಕ್ಕಾಗಿಲ್ಲ, ಇವತ್ತಂತೂ ಖಂಡಿತವಾಗಿ ನೀರು ನೋಡಲೇಬೇಕು ಅಂತ ಬಂದಿರೋದು. ಇಲ್ಲಿ ನೋಡಿ ನೀರು ಯಾವ ರೀತಿ ಹಾಲ್ ಥರ ಉಗ್ತಾ ಇದೆ ನೋಡಿ, ಸರ್ಕಲ್ ಆಗಿ ಬೀಳ್ತಾ ಇದೆ. ಎಂಥ ಮೋಟ್ರ್ ಹಾಕಿರ್ಬೋದು ನೋಡಿ, ಎಷ್ಟು ನೀರು ಎತ್ತುತ್ತಾ ಇದೆ. ಇದಕ್ಕೆ ಚಾರ್ಲು ಮುಖಲ್ಭಾಗ ಫುಲ್ಲಾಗಿ ಹೋಗ್ತಾ ಇದೆ. 44 ಮೀಟರ್ ಹೈಟಲ್ಲಿ ನೀರು ಬೀಳ್ತಾ ಇದೆ. 18,412 ಹಾರ್ಸ್ ಪವರ್ ಎಲೆಕ್ಟ್ರಿಸಿಟಿ ಮೋಟ್ರ್ ಇದು. ಕಳಸ ಬಾಳೆಹೊನ್ನೂರು NR ಪುರದಲ್ಲಿ ಬಿದ್ದ ಮಳೆ ನೀರು ಡ್ಯಾಮಿಗೆ ಬಂದು ಇವತ್ತು ತರೀಕೆರೆ ದಾಟಿ ಹೋಗ್ತಾ ಇದೆ ನೋಡಿ. ಈ ನೀರು ಅಜ್ಜಂಪುರ ಡಿಸ್ಟ್ರಿಬ್ಯೂಷನ್ ಚೇಂಬರ್ಗೆ ಹೋಗಿ ಚಿತ್ರದುರ್ಗ ಮತ್ತು ತುಮಕೂರಿಗೆ ಡಿವೈಡ್ ಆಗುತ್ತೆ. ಯಾರು ಮೇಲೆ ಹತ್ತೋಗ್ಬೋದು ಅಂತೇಳಿ ಬಾಟ್ಲು ಪೀಸೆಲ್ಲ ಹೊಡೆದಿಟ್ಟಿದ್ದಾರೆ. ಇಲ್ಲಿ ಪಂಪ್ ಹೌಸ್ 1ಗೆ ಗುಡ್ಡ ಸಿಕ್ತು, ಅಲ್ಲಿ ಕಾಲುವೆ ಮಾಡಿ ನೀರು ಬೀಳಿಸಿದ್ರು. ಬಟ್ ಇಲ್ಲಿ ನೋಡಿ, ಇಲ್ಲಿ ಗುಡ್ಡ ಸಿಕ್ಕಿಲ್ಲ, ಬಟ್ ಇವರು ಕೆಳಗಡೆಯಿಂದನೇ ಕಾಂಕ್ರೀಟ್ ಗೋಡೆ ಮಾಡಿ ಚಾನಲ್ ಮಾಡಿ ಅದ್ರೊಳಗಡೆ ನೀರು ಬೀಳಿಸಿದ್ದಾರೆ ನೋಡಿ. ಇಲ್ಲಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.